ಮಮ್ಮಿ ಎಲ್ಲಿ ಟೈಮ್ ಆಯ್ತು, ಪಪ್ಪ ಇನ್ನ ಬಂದಿಲ್ಲ. ಮೂವಿಗೆ ಹೋಗ್ಬೇಕಲ್ವಾ? ಮೂವಿಗೆ ಹೋಗ್ಬೇಕಂತ ತಾನೆ. ಟೈಮ್ ಆಯ್ತು, ಇನ್ನ ಎಲ್ಲಿ? ಹಂಗೇನ್ ಬಿಸಿ ಇರ್ತಾರ ತಾನೆ. ಬರ್ತಾರೆ ಇರು, ವೇಟ್ ಮಾಡು, ಫೋನ್ ಮಾಡ್ತೀನಿ ಇರು, ಬರ್ತಾರೆ. ಮಗ ಬಂದಿರು, ಒಂದೇ ಒಂದು ನಿಮಿಷ ಮಗ ಬಂದೆ, ಟೈಮ್ ಆಗೋಯ್ತು. ಮಗ ಹೋಗೋಣ. ಅಲ್ಲ ಪಪ್ಪ, ನಾನ್ ಲೇಟ್ ಮಾಡಿದ್ರೆ ಬೈತೀರಾ, ಇವಾಗ ನೀವು ಲೇಟ್ ಮಾಡಿದ್ದೀರಾ. ಏನ್ ಹೇಳೋದು? ಅರ್ಧ ಅವರ್ ಆಯ್ತು, ಫಿಲಮ್ಗೆ ಹೋಗ್ಬೇಕಾಗಲ್ಲ. ಎಲ್ಲಾನು ಹೋಗ್ಲಿ ಬಿಡಿ ಪಪ್ಪ, ಎಲ್ಲಾನು ಹೋಗ್ಲಿ ಬಿಡಿ ಪಪ್ಪ, ಟೈಮ್ ಆಗೋಯ್ತು ಇವಾಗ. ಮಗ ಎಷ್ಟೋ ಟ್ರೈ ಮಾಡಿದೆ, ಆಗಿಲ್ಲ, ಟೈಮ್ ಆಗೋಯ್ತು. ಫಿಲಮ್ ಬೇರೆ ಅರ್ಧ ಆಗೋಗ್ಬಿಟ್ಟಿದೆ. ಸರಿ ಮಗ, ಸಾರಿ ಮಗ, ಸಾರಿ ಮಗ. ಅಲ್ಲ ಕಣ, ಫಿಲಿಂ ಇವತ್ತಿಲ್ಲ ಅಂದ್ರೆ ನಾಳೆ ಹೋಗ್ಬೋದಾಗಿತ್ತು. ಏನ್ ಇವಾಗ ಅರ್ಜೆಂಟ್ ನಿನ್ಗೆ? ಅವ್ರು ಬೇಜಾರ್ ಮಾಡ್ಕೊಂಡು ಹೋದ್ರು. ಯಾರಿಗೋಸ್ಕರ ಕಷ್ಟ ಪಡ್ತಾ ಇರೋದು? ನಿಮ್ಗೋಸ್ಕರ ತಾನೆ. ತಾಯಿ ಆದವನು ಬರೀ ಪ್ರೀತಿ ಮಾತ್ರ ಕೊಡೋಕಾಗುತ್ತೆ. ತಂದೆ ಆದವನು ಮಕ್ಕಳ ಭವಿಷ್ಯನ ರೂಪಿಸ್ತಾ ಇರ್ತಾನೆ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾರೆ. ಇವಾಗ್ಲೂ ಕೂಡ ನಿನ್ ಖುಷಿಗೋಸ್ಕರ ಅಂತಾನೆ ಫಿಲಿಂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಏನು ಹಂಗೆಲ್ಲ ಮಾತಾಡ್ಬಿಟ್ರೆ ಅವ್ರೆಷ್ಟ್ ಬೇಜಾರ್ ಮಾಡ್ಕೊಂಡು ಹೋದ್ರು ನೋಡು. ಅವ್ರು ನಿನ್ಗೋಸ್ಕರ ತಾನೆ ಕಷ್ಟ ಪಡ್ತಾ ಇರೋದು. ಅರ್ಥ ಮಾಡ್ಕೊಳಕ್ ಆಗಲ್ವಾ? ಇವಾಗ್ಲೂ ನೀನ್ ಇಷ್ಟಪಟ್ಟಿದ್ಯಾ ಅಂತಾನೆ ಫಿಲಿಂ ಕರ್ಕೊಂಡು ಹೋಗಕ್ ಬಂದಿರೋದು ಅವ್ರು. ಯಾವ ತಂದೆನೂ ಅವ್ರಿಗೋಸ್ಕರ ಅವ್ರು ಬದುಕಲ್ಲ ಕಣ. ತನ್ನ ಮಕ್ಳು ಚೆನ್ನಾಗಿರ್ಲಿ, ತನ್ನ ಮಕ್ಳ ಫ್ಯೂಚರ್ ಚೆನ್ನಾಗಿರ್ಲಿ ಅಂತಾನೆ ಥಿಂಕ್ ಮಾಡೋದು. ಆದ್ರೆ ಆ ತಂದೆ ಮಕ್ಳಿಗೋಸ್ಕರ ಇಡೀ ಫ್ಯೂಚರ್ನೇ ತ್ಯಾಗ ಮಾಡ್ತಾನೆ ಕಣೋ. ನನ್ ಮಕ್ಳು ಚೆನ್ನಾಗಿರ್ಲಿ, ಚೆನ್ನಾಗ್ ಓದ್ಬೇಕು, 4 ಜನ ಮಧ್ಯೆ ನನ್ ಮಕ್ಳು ಚೆನ್ನಾಗಿರ್ಬೇಕು ಅಂತಾನೆ ಅವ್ರು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು. ಆದಷ್ಟು ತಂದೆನ ಅರ್ಥ ಮಾಡ್ಕೊಳಕ್ ಕಲಿರು. ಏನು ಇಷ್ಟೊಂದು ಬೇಜಾರ್ ಮಾಡ್ಕೊಳ್ತಿದ್ದೆ ನೀನು? ಮೂವಿ ಇವತ್ತಿಲ್ಲ ಅಂದ್ರೆ ನಾಳೆ ಹೋಗ್ಬೋದಲ್ಲ. ಸಾರಿ ಮಮ್ಮಿ, ಇನ್ ಮೂವಿ ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಲ್ಲ. ಯಾಕೆ ಬೇಜಾರಪ್ಪ? ಮಗನಿಗೆ ತಂದೆ ಹೀರೋ ಇಲ್ಲ ಅಂದ್ರೂ, ಆದರೆ ತಂದೆಗೆ ಯಾವತ್ತೂ ಮಗನು ಹೀರೋ.